ಹಲೋ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಪುರುಷರಲ್ಲಿ ಬಹಳ ವಿಭಿನ್ನ ರೀತಿಯ ಜನರಿರುತ್ತಾರೆ. ಅವರಲ್ಲಿ ಕೆಲವರು ಮಹಿಳೆಯರ ಸೌಂದರ್ಯವನ್ನು ನೋಡುತ್ತಿದ್ದರೆ, ಇನ್ನು ಕೆಲವರು ತಮ್ಮ ಮುಂದೆ ಎಷ್ಟೇ ಸುಂದರವಾದ ಹುಡುಗಿ ಬಂದು ನಿಂತರೂ ಕಣ್ಣೆತ್ತಿಯೂ ನೋಡುವುದಿಲ್ಲ. ಪುರುಷರಿಗಾಗಿ ಹಿರಿಯರು ಕೆಲವು ಕಟ್ಟುಪಾಡುಗಳನ್ನು ಸೂಚಿಸಿದ್ದಾರೆ. ಆ ನಿಯಮಗಳು ಏನೆಂದು ತಿಳಿಯುವ ಮೊದಲು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಲವು ಪುರುಷರು ತಮ್ಮ ಗೌರವಕ್ಕಾಗಿ ಪ್ರಾಣವನ್ನು ಕೂಡ ಪಣಕ್ಕಿಡುತ್ತಾರೆ. ಅಂತಹ ಪುರುಷರು ಮಹಿಳೆಯರ ಮುಂದೆ ಎಂದಿಗೂ ತಲೆಬಾಗಬಾರದ ಅಥವಾ ಕೀಳಾಗಬಾರದ ಎರಡು ಮುಖ್ಯವಾದ ವಿಷಯಗಳಿವೆ. ಒಂದು, ಸೌಂದರ್ಯ. ಕೆಲವು ಕುಟುಂಬಗಳಲ್ಲಿ ಗಂಡು ಮಕ್ಕಳನ್ನು ಹೆಣ್ಣುಮಕ್ಕಳಂತೆಯೇ ಎಷ್ಟೋ ಮರ್ಯಾದೆ ಮತ್ತು ಗೌರವದಿಂದ ಬೆಳೆಸುತ್ತಾರೆ. ಅಂತಹ ಪುರುಷರು ಮಹಿಳೆಯರ ಸೌಂದರ್ಯಕ್ಕಾಗಿ ಹಾತೊರೆಯುವುದು ಅಥವಾ ಅವಳಿಗಾಗಿ ಪ್ರಾಣ ಕಳೆದುಕೊಳ್ಳುವಂತಹ ಕೀಳು ಕೆಲಸಗಳನ್ನು ಮಾಡಬಾರದು. ಹೆಣ್ಣಿಗಾಗಿ ಆಸ್ತಿಯನ್ನು ಕಳೆದುಕೊಳ್ಳುವುದು, ಹಿರಿಯರು ಸಂಪಾದಿಸಿದ ಜಮೀನುಗಳನ್ನು ಮಾರುವುದು ಮಾಡಬಾರದು. ಆಕೆಯ ಮೇಲಿನ ವ್ಯಾಮೋಹದಿಂದ ಆಸ್ತಿಯನ್ನು ಬರೆದುಕೊಡುವುದು, ಗುಲಾಮರಂತೆ ವರ್ತಿಸುವುದು ಮಾಡುತ್ತಾರೆ. ಆದರೆ ಹೀಗೆ ಮಾಡುವುದರಿಂದ ಮಹಿಳೆಗೆ ಪುರುಷನ ಮೇಲೆ ಕೀಳರಿಮೆ ಮತ್ತು ಅಸಡ್ಡೆ ಮೂಡುತ್ತದೆ. ಆದ್ದರಿಂದ ಅವಳ ಸೌಂದರ್ಯಕ್ಕೆ ಮರುಳಾಗದೆ ಅವಳ ಮನಸ್ಸನ್ನು ಪ್ರೀತಿಸಿ. ಕೇವಲ ಸೌಂದರ್ಯವನ್ನು ಇಷ್ಟಪಟ್ಟರೆ ಅದು ಶಾಶ್ವತವಲ್ಲ ಎಂಬುದನ್ನು ನೆನಪಿಡಿ. ಮನಸ್ಸಿನಿಂದ ಪ್ರೀತಿಸಿದ ಮಹಿಳೆಯರು ಜೀವನ ಪೂರ್ತಿ ನಿಮ್ಮ ಬೆನ್ನಿಗಿರುತ್ತಾರೆ ಮತ್ತು ನಿಮ್ಮನ್ನು ಮುನ್ನಡೆಸುತ್ತಾರೆ. ನಿಜವಾದ ಗೌರವ ಮರ್ಯಾದೆ ಇರುವ ಕುಟುಂಬದ ಪುರುಷನಾಗಿದ್ದರೆ ಎಷ್ಟೇ ಸುಂದರಿಯಾದರೂ ಅವಳನ್ನು ಪ್ರೀತಿಯಿಂದ ಮಾತ್ರ ನೋಡುತ್ತಾನೆ. ಆದರೆ ಎಂದಿಗೂ ಅವಳ ಕಾಲಿಗೆ ಬೀಳುವುದಿಲ್ಲ. ಹೆಣ್ಣಿಗಾಗಿ ಹೀಗೆ ತಲೆಬಾಗಿದರೆ ಇಡೀ ಜೀವನ ಅವಳ ಕಾಲಬುಡದಲ್ಲೇ ಕಳೆಯಬೇಕಾಗುತ್ತದೆ ಎಂಬುದನ್ನು ಅರಿತುಕೊಳ್ಳಬೇಕು. 2. ಅತಿಯಾದ ಆಸೆಗಳು. ಕೆಲವು ಮಹಿಳೆಯರು ತಮ್ಮ ದುರಾಸೆಯ ಕೋರಿಕೆಗಳನ್ನು ತಮಗೆ ಇಷ್ಟವಾದ ಪುರುಷರ ಮೂಲಕ ಈಡೇರಿಸಿಕೊಳ್ಳುತ್ತಾರೆ. ತನಗಾಗಿ ಏನಾದರೂ ಮಾಡುತ್ತಾನೆಂಬ ನಂಬಿಕೆಯಿಂದ ಏನೇನೋ ಕೇಳುತ್ತಾ ಆತನನ್ನು 4 ಜನರ ಮುಂದೆ ನಗೆಪಾಟಲಿಗೀಡು ಮಾಡುತ್ತಾರೆ. ಇಂತಹ ಮಹಿಳೆಯರ ಮಾತುಗಳಿಗೆ ಮರುಳಾಗಿ ಅವರು ಕೇಳಿದ್ದನ್ನೆಲ್ಲ ತಂದುಕೊಡಲು ಕೊನೆಗೆ ಹಣವಿಲ್ಲದಿದ್ದರೂ ಸ್ನೇಹಿತರು ಅಥವಾ ಸಂಬಂಧಿಕರ ಬಳಿ ಸಾಲ ಮಾಡಿಯಾದರೂ ಅವರ ಆಸೆಗಳನ್ನು ತೀರಿಸುತ್ತಾರೆ. ಇಂತಹ ಮುಗ್ಧ ಪುರುಷರು ಇರುವವರೆಗೂ ಆ ಮಹಿಳೆಯರು ಅವರನ್ನು ಬಳಸಿಕೊಳ್ಳುತ್ತಲೇ ಇರುತ್ತಾರೆ. ಇವರಿಗೆ ತಾವು ಕೇಳಿದ ಆಸೆಗಳು ಈಡೇರಿದರೆ ಸಾಕು. ಎದುರಿನ ವ್ಯಕ್ತಿ ಏನಾದರೂ ಆಗಲಿ, ಎಲ್ಲಿಗಾದರೂ ಹೋಗಲಿ, ತಮಗೆ ಬೇಕಾದ್ದು ಸಿಗಬೇಕು ಅಷ್ಟೇ. ಇಲ್ಲದಿದ್ದರೆ ಆತನನ್ನು ನಡುರಸ್ತೆಯಲ್ಲಿಯೇ ಬಿಟ್ಟು ತಮಗೂ ಆತನಿಗೂ ಯಾವುದೇ ಸಂಬಂಧವಿಲ್ಲದಂತೆ ಹೊರಟು ಹೋಗುತ್ತಾರೆ. ಇಂತಹ ಮಹಿಳೆಯರಿಗೆ ಎಂದಿಗೂ ಶರಣಾಗಬಾರದು. ಮುಗ್ಧರಾಗಿರುವ ಪುರುಷರನ್ನು ನೋಡಿ ಇವರು ಅತಿಯಾದ ಆಸೆಗಳನ್ನು ಪಡುತ್ತಾ ಅವರನ್ನು ಆಟವಾಡಿಸುತ್ತಾರೆ. ಇಂತಹ ಬ್ಲ್ಯಾಕ್ಮೇಲ್ ಕೋರಿಕೆಗಳಿಗೆ ಮಣಿದರೆ ಇಡೀ ಜೀವನವೇ ನಾಶವಾಗುತ್ತದೆ. ಆದ್ದರಿಂದ ಮಹಿಳೆಯರ ವಿಷಯದಲ್ಲಿ ಬಹಳ ಎಚ್ಚರದಿಂದಿರಬೇಕು. ನಿಮಗಾಗಿ ಬಂದ ಮಹಿಳೆಯರನ್ನು ಮಾತ್ರ ನಿಮ್ಮವರನ್ನಾಗಿ ಮಾಡಿಕೊಳ್ಳಿ. ಬದಲಾಗಿ ಕೇವಲ ತಮ್ಮ ಆಸೆಗಳನ್ನು ತೀರಿಸಿಕೊಳ್ಳಲು ಬರುವವರ ಸಹವಾಸಕ್ಕೆ ಹೋಗಬೇಡಿ. ಅವರ ಮುಗ್ಧ ಮಾತುಗಳಿಗೆ ಮರುಳಾಗಬೇಡಿ. ಇಂತಹ ಮಹಿಳೆಯರ ಕೋರಿಕೆಗಳಿಗೆ ತಲೆಬಾಗಿದರೆ ನಿಮಗೆ ಬದುಕೇ ಇಲ್ಲದಂತಾಗುತ್ತದೆ. ಮಹಿಳೆಯರ ಆಸೆಗಳಿಗೆ ಮಿತಿಯಿಲ್ಲ. ಅಂತಹ ಆಸೆಗಳಿಗೆ ಮಣಿದು ಕೀಳಾದರೆ ಜೀವನದಲ್ಲಿ ಚೇತರಿಸಿಕೊಳ್ಳಲಾಗದ ಪೆಟ್ಟು ಬೀಳುತ್ತದೆ. ಕೆಲವರು ಮಹಿಳೆಯರ ನಾಟಕದ ಪ್ರೀತಿಗೆ ಮರುಳಾಗಿ ಅವರು ಕೇಳಿದ ಕೋರಿಕೆಗಳನ್ನು ಈಡೇರಿಸುತ್ತಾ ತಮ್ಮ ಜೀವನವನ್ನು ನಾಶಪಡಿಸಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಮಹಿಳೆಯ ಸೌಂದರ್ಯಕ್ಕೆ ಮತ್ತು ಅವಳ ಅತಿಯಾದ ಆಸೆಗಳಿಗೆ ಮಣಿದು ನಿಮ್ಮ ಜೀವನವನ್ನು ನಾಶಪಡಿಸಿಕೊಳ್ಳಬೇಡಿ. ಸೌಂದರ್ಯ ಎಂಬುದು ಕೆಲವು ದಿನಗಳಲ್ಲಿ ಮಾಸಿ ಹೋಗುತ್ತದೆ. ಆಸೆಗಳು ಅನಂತ. ಅಂತಹ ಆಸೆಗಳಿಗಾಗಿ ನಿಮ್ಮ ಆಸ್ತಿಯನ್ನು, ಪ್ರಾಣವನ್ನು ಪಣಕ್ಕಿಟ್ಟು ಈಡೇರಿಸಿದರೆ ನಿಮಗೆ ಒಲಿಯುವುದು ಶೂನ್ಯ. ಮಿತ್ರರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.